ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಇನ್ನು ಕಟಕ ರಾಶಿಯವರಿಗೆ ಇನ್ನೇನು ನೀವು ಈ 2.5 ವರ್ಷದಿಂದ ಈ ಅರ್ಧಾಷ್ಟಮ ಶನಿ ಅಂತ ಏನು ದೋಷ ಇತ್ತೋ ಆ ಅರ್ಧಾಷ್ಟಮ ಶನಿಯ ದೋಷದಿಂದ ಬಿಡುಗಡೆ ಹೊಂದುತ್ತಾ ಇದ್ದೀರಿ, ಮುಕ್ತಿ ಹೊಂದುತ್ತಾ ಇದ್ದೀರಿ. ಈಗ ಕಾಲಗಳಿದಾವಲ್ಲ, ವರ್ಷ ಪೂರ್ತಿ ಬೇಸಿಗೆ ಕಾಲ ಇದ್ದರೆ ಏನಾಗುತ್ತೆ ನಮ್ಮ ಬದುಕೇಳಿ? 40-45 ಟೆಂಪರೇಚರ್ ಇದ್ರೆ ಕತೆ ಏನ್ ಮಾಡಬೇಕು? ವರ್ಷ ಪೂರ್ತಿ ಏನೇನಾಗಬೇಡ, ಜೀವರಾಶಿಗಳು ಅಲ್ಲೋಲ ಕಲ್ಲೋಲ ಆಗ್ಬೇಡ. ಹಾಗೆ ನಮ್ಮ ಬದುಕು ಕೂಡ ಬಹುಶಃ ಕರ್ಕಾಟಕ ರಾಶಿನವ್ರಿಗಾಗೆಲ್ಲ ಕೂಡ ಅನುಭವಿಸಿರುತ್ತೀರಿ. ಈ 2.5 ವರ್ಷದಿಂದ ಏನೆಲ್ಲ ಕೂಡ ತಾಪತ್ರಯಗಳನ್ನು ತಾವು ಅನುಭವಿಸಿದಿರೋ, ಸಪ್ತಮಾಧಿಪ ಅಷ್ಟಮಾಧಿಪ ನಿಮಗೆ ನವಮಕ್ಕೆ ಬರ್ತಾ ಇರ್ತಕ್ಕಂಥದ್ದು. ಯಾರಿಗೆಲ್ಲ ಕೂಡ ಒಳಿತನ್ನ ಕಾಣಬೇಕು ಅಂತ ಇತ್ತೋ ಬಹುಶಃ ನೀವು 2.5 ವರ್ಷದ ಹಿಂದೆ ಏನಾದರೂ ಒಂದು ಗಿಡವನ್ನು ನೆಟ್ಟಿದ್ರೆ ಆ ಗಿಡ ನೆಲದಾಳಕ್ಕೆ ಬೇರು ಬಿಡುತ್ತಾ ಗಿಡವಾಗಿ, ಮರವಾಗಿ, ಹೆಮ್ಮರವಾಗಿ ನಿಮಗೊಂದು ಫಲಗಳನ್ನು ಕೊಡ್ತಕ್ಕಂತಹ ದಿನಗಳು ಬಂದಾಗಿದೆ. ಈ ಮಾರ್ಚ್ 29 ನಂತರ ಬಹುಶಃ ಇನ್ನು 2.5 ವರ್ಷ ಏನಿದೆಯೋ ನಿಮ್ಮ ಕನಸನ್ನು ನನಸು ಮಾಡ್ಕೊಳ್ತೀರಿ. ಇದಕ್ಕೆ ನೀವೇನು ಮಾಡ್ಕೋಬೇಕು ಗೊತ್ತಾ? ಸಿದ್ಧರಾಗಬೇಕು. ಯಾವ ರೀತಿ ನಾವು ಸಿದ್ಧರಾಗಬೇಕು ಅಂತಂದರೆ, ನಮ್ಮ ಬತ್ತಳಿಕೆಯಲ್ಲಿ ಬಾಣಗಳನ್ನು ಎಲ್ಲ ವ್ಯವಸ್ಥೆ ಮಾಡಿಕೊಂಡು ಯುದ್ಧಕ್ಕೆ ಸನ್ನದ್ಧರಾಗಿ ಹೊರಡಬೇಕು. ಅಂದರೆ ಏನು ಮಾಡ್ತೀರಾ, ನಿಮ್ಮ ಮೂಲಭೂತ ಸೌಕರ್ಯಗಳು ಬಹುಶಃ ಸೈಟ್ ತೆಗೆದುಕೊಂಡಿದ್ರೆ ಈ 2.5 ವರ್ಷದಲ್ಲಿ ಮನೆ ಕಟ್ಟಲಿಕ್ಕೆ ನಿಮಗೆ ಹೇರಂಬನಿಗೆ ವಂದಿಸ್ತಾ ಆರಂಭವನ್ನು ಮಾಡ್ತಾ ಪ್ರಾರಂಭದ ಕೆಲಸ ಮುಂದುವರಿಯಿದೆ. ಆಕಸ್ಮಿಕ ನಾನು ಸೈಟ್ ತೆಗೆದುಕೊಂಡಿಲ್ಲ, ಅವರಿಗೆ ಕಟ್ಟಿಟ್ಟ ಬುತ್ತಿ ಈ ಒಂದು 9ನೇ ಮನೆಗೆ ಭಾಗ್ಯಕ್ಕೆ ಈ ಒಂದು ಕರ್ಕಾಟಕ ರಾಶಿಯವರಿಗೆ ಶನಿ ಬಂದಾಗ 100ಕ್ಕೆ 100 ಕೂಡ ಕೊಡ್ತಾ ಬರ್ತಾನೆ, ಅಭ್ಯಂತರವಿಲ್ಲ. ಇನ್ನು ನಿಮಗೆ ಏನು ಈ ಶನೇಶ್ವರ ಇರುತ್ತಾನೋ ಬಹುಶಃ ನಿಮಗೆ ಈ ಒಂದು ರಾಶ್ಯಾಧಿಪತಿಗೆ ಸಂಬಂಧಪಟ್ಟಾಗ ಶನಿ ಶತ್ರು ಆದರೂ ಕೂಡ, ಆದರೆ ಅವನ ಬಂದಿರತಕ್ಕಂಥ ಸ್ಥಾನ ಪಲ್ಲಟ ಮನೆಯಿಂದ ಒಳ್ಳೆಯ ಫಲವನ್ನು ಜೊತೆಗೆ ನಿಮ್ಮ ಬಲವನ್ನು ಕೂಡ ಅವ ಕೊಡ್ತಾರೆ ನಿಮಗೆ. ನಾವು ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಬೇಕಾಗತ್ತೆ. ಎಂತಹದ್ದೇ ಕಷ್ಟ ಕಾಲ ಬಂದರೂ ಕೂಡ ಬಹುಶಃ ನಿಮಗೊಂದಷ್ಟು ಪರೀಕ್ಷೆಗಳು ನಡೀತಾವೆ ನಿಮ್ಮ ಮುಂದೆ. ಅಂತಹ ಪರೀಕ್ಷೆಗಳು ಅದು ಮಾನ ಹೋಗುವಂಥ ಸಂದರ್ಭ ಆಗಿರಬಹುದು, ಅಥವಾ ಹಣ ಕಳೆದುಕೊಳ್ಳುವಂಥ ಸಂದರ್ಭ ಆಗಿರಬಹುದು. ಬಹುಶಃ ಈಗಾಗಲೇ ಎಲ್ಲೋ ಒಂದು ಕಡೆ ನಾನು ಹಣವನ್ನು ಯಾರಿಗೂ ಕೊಟ್ಟುಬಿಟ್ಟಿದ್ದೇನೆ, ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟಿದ್ದೇನೆ, ಆ ಇನ್ವೆಸ್ಟ್ಮೆಂಟಿಂದ ನನಗೆ ಲಾಭ ಬರುತ್ತೋ ಇಲ್ವೋ ಅಂತಕ್ಕಂಥ ಅನುಮಾನಗಳಿದ್ವಲ್ಲ, ಇದೀಗ ಅಂತಹ ಅನುಮಾನಗಳಿಗೆ ಇತಿಶ್ರೀ ಹಿಡಿತಾ ಅದರ ಫಲ ನೀವು ಅನುಭವಿಸೋ ದಿನಗಳು ನಿಮಗೆ ಬಂದಾಗಿದೆ. ಖುಷಿಯಾಗಿ ಸಂತೋಷವಾಗಿರ್ತೀರಿ. ಆದರೆ ನೀವು ಚೆನ್ನಾಗಿ ಜ್ಞಾಪಕ ಇಟ್ಕೊಂಡು ಏನಾದರೂ ಮುಂದುವರಿತೀವಿ ಅಂತಂದರೆ ಬಹುಶಃ ನಂದು ಒಂದು ಶಬ್ದ ನಾನು ಹೆಚ್ಚರಿಸಿ ಹೇಳ್ತಕ್ಕಂತಹದ್ದು, ಕರುಣೆ ಬಂದರೆ ಕಾಯೋ, ಮರಣ ಬಂದರೆ ಒಯ್ಯೋ ಅನ್ನೋ ಸಿದ್ಧಾಂತಕ್ಕೆ ನಾವು ರೆಡಿ ಇರಬೇಕು. ಯಾವತ್ತಿಗೂ ಅಷ್ಟೇ ಇದು ನಿಮ್ಮ ಸಿದ್ಧಾಂತವಾಗಬೇಕು. ಇನ್ನು ಉಳಿದಾಗೆ ಭಗವಂತ ನಿಮಗೆ ಏನು ಬೇಕು ಅಂತಂದರೆ ಅಂಥ ಐಶ್ವರ್ಯವನ್ನೇ ಅವ ಕರುಣಿಸಿಕೊಡುತ್ತಾನೆ. ಅಂತಹದ್ದು ಈ ಒಂದು ಕರ್ಕಾಟಕ ರಾಶಿಯವರಿಗೆ ಭಾಗ್ಯಕ್ಕೆ ಬಂದಿರತಕ್ಕಂತಹ ಶನೇಶ್ವರ ಕೊಡುತ್ತಾನೆ. ಏನು ನಿಮಗೆ ಅಷ್ಟಮ ಶನಿ ದೋಷ ಇತ್ತೋ ಅದರಿಂದ ನೀವು ಹೊರಗೆ ಬಂದಾಗಿದೆ. ಹೊರಗೆ ಬಂದ ಮೇಲೆ ಇನ್ನೇನು ಉಳಿದೆ ನಮಗೆ? ಇನ್ನೇನು ಬೇಕು ನಮಗೆ? ಇನ್ನೇನೋ ನಮ್ಮದಾಗಿರ್ತಕ್ಕಂಥ ಪೂರ್ವ ತಯಾರಿ ನಡೆಸಿಕೊಳ್ಳುತ್ತಾ ಅದರಿಂದ ನಾವೇನು ಪಡೆದುಕೊಳ್ಳಬೇಕು ಅದಕ್ಕೆ ನಾವು ರೆಡಿ ಆಗಬೇಕು, ಸಿದ್ಧತೆ ಆಗಬೇಕು. ಇನ್ನು ಹೇಗಿದ್ರು ಕೂಡ ನಮಗೆ ಇದು ತಪ್ಪುತ್ತಲ್ಲ, ಇನ್ನು ಆರಾಮಾಗಿರ್ಬೋದು ಅಲ್ಲ. ಇಷ್ಟು ದಿವಸ ನೀವೇನು ಮಾಡ್ಕೊಂಡಿದ್ದೀರ, ಅದೇ ನಾನು ಒಂದು ಉದಾಹರಣೆ ನಿಮಗೆ ಕೊಟ್ಟದ್ದು ಏನಂತಂದರೆ, ಒಂದು ಸೈಟನ್ನು ತೆಗೆದುಕೊಂಡಿದ್ದೀರಾ ಅಂತಂದರೆ ಅದನ್ನು ಹಾಗೇ ನೀವು ಖಾಲಿ ಬಿಡೋ ಹಾಗಿಲ್ಲ. ಏನು ಪ್ರಯೋಜನ ಬಂತು? ಅದ್ರಲ್ಲಿ ನೀವು ಒಂದು ಇನ್ಕಮ್ ಸೋರ್ಸ್ ಮಾಡ್ಕೊಳ್ಬೇಕು ಅಂತಂದರೆ ಮನೆ ಕಟ್ಟತಕ್ಕಂತಹದ್ದು. ಯಾರೆಲ್ಲ ಕೂಡ ಹಾಗೇ ಇದ್ರಿ ನಿರಾಡಂಬರಾಗಿ, ಅವರು ಈಗ ಒಂದು ಸೈಟನ್ನು ತೆಗೆದುಕೊಳ್ಳುವಂಥ ಈ ಒಂದು ಉದಾಹರಣೆ ನಾನು ಯಾಕೆ ಕೊಡ್ತೀನಿ ಅಂತಂದರೆ, ನಿಮಗೆ ನಿರ್ತಕ್ಕಂತಹ 2.5 ವರ್ಷಗಳ ಚೆನ್ನಾಗಿ ನೆನಪಿಟ್ಕೊಳ್ಳಿ. ಅವನನ್ನು ನೀವು ಬಹಳ ಪ್ರಮುಖವಾಗಿ ಪ್ರಾರ್ಥನೆ ಮಾಡತಕ್ಕಂತಹದ್ದು. ವಿಶೇಷವಾಗಿ ಪ್ರಗತಿಯ ಫಲದತ್ತ ನೀವು ಹೆಜ್ಜೆ ಹಾಕೋದೇ ಆದರೆ ಅಂತಹ ಶನೇಶ್ವರನ ಕುರಿತು ನೀವು ಪ್ರಾರ್ಥನೆ ಮಾಡಿಕೊಳ್ಳುತ್ತೀರಿ. ಇನ್ನು ನೀವು ಇಲ್ಲಿ ಕರ್ಕಾಟಕ ರಾಶಿಯವರು ಎಳ್ಳೆಣ್ಣೆ, ಎಳ್ಳು, ಕಬ್ಬಿಣವನ್ನು ನಿಮಗೆ ಸಾಧ್ಯವಾದಷ್ಟು ದಾನ ಮಾಡಿಕೊಳ್ತಾ ಶನೇಶ್ವರ ಪ್ರಾರ್ಥನೆ ಮಾಡುತ್ತಾ ಬರ್ತೀರಿ. ಅತ್ಯಂತ ವಿಶೇಷದ ಫಲ ತಾವು ಕಾಣ್ತೀರಿ.